ವಯನಾಡು ಮಾದರಿಯ ದುರಂತ ಕರ್ನಾಟಕದಲ್ಲೂ ಆಗುತ್ತಾ ಅನ್ನುವಂತಹ ಆತಂಕ ಇದೆ. ಕಾರಣ ಕರ್ನಾಟಕದ ಹಲವು ಭಾಗಗಳು ಡೇಂಜರಸ್ ಸ್ಪಾಟ್ಗಳಾಗಿ ಬದಲಾವಣೆ ಆಗಿದೆ. ಕರ್ನಾಟಕಕ್ಕೂ ಕೂಡ ವಯನಾಡಿನ ಸ್ಥಿತಿ ಬರುತ್ತಾ ಪ್ರಶ್ನೆ ಇದೆ. ಕಾರಣ ಕೆಲವು ತಾಲೂಕುಗಳು ಈಗಾಗಲೇ ಪ್ರಾನ್ ಟು ಭೂಕುಸಿತ ಅಂತ ರಿಪೋರ್ಟ್ ಇದೆ. ಕರ್ನಾಟಕದ ಡೇಂಜರಸ್ ಸ್ಪಾಟ್ಗಳು ಹಾಗಾದ್ರೆ ಎಲ್ಲಿದೆ ಗೊತ್ತಾ? ಆಲ್ಮೋಸ್ಟ್ ನಾವು ಗಮನಿಸ್ತಾ ಇದ್ವಿ ಪಬ್ಲಿಕ್ ಟಿವಿಯ ಮೆಗಾ ರಿಯಾಲಿಟಿ ಚೆಕ್ ಮೂಲಕ ರಾಜ್ಯದ 8 ಜಿಲ್ಲೆಯ 24 ತಾಲೂಕುಗಳು ಈ ಭೂಕುಸಿತಕ್ಕೆ ಒಳಪಡಬಹುದು ಅಂತ ನಾವು ಬೆಳಗಿಂದ ವರದಿ ಕೊಡ್ತಾ ಇದ್ವಿ. ಯಾವ್ಯಾವ ಊರು, ಯಾವ್ಯಾವ ಜಿಲ್ಲೆ, ಪಶ್ಚಿಮ ಘಟ್ಟ ಹಬ್ಬಿರುವಂತಹ ಬಹುತೇಕ ಜಿಲ್ಲೆಗಳದ್ದು ಕೂಡ ಗುಡ್ಡ ಕುಸಿತದ ಭೂತ ಎದುರಾಗಿರುವಂತಹ ಆತಂಕ. ಜಿಲ್ಲೆಯಲ್ಲಿ ಕಳೆದ 4 ದಿನಗಳಿಂದ ಮಳೆ ಆರ್ಭಟ ಹೆಚ್ಚಾಗ್ತಾ ಇದೆ. ಹೀಗಾಗಿ ಜಿಲ್ಲೆಯಲ್ಲಿ ನಾನಾ ರೀತಿಯಾದಂತಹ ಅವಾಂತರಗಳು ಮುಂದುವರಿತಾ ಇದೆ. ಅಷ್ಟೇ ಅಲ್ಲದೆ ಗುಡ್ಡಗಾಡು ಪ್ರದೇಶದಲ್ಲಿ ಇದೀಗ ನಿಧಾನ ಗತಿಯಲ್ಲಿ ಲ್ಯಾಂಡ್ಸ್ಲೈಡ್ ಭೂಕುಸಿತ ಕೂಡ ಉಂಟಾಗ್ತಾ ಇರ್ತಕ್ಕಂಥದ್ದು. ಪ್ರಸ್ತುತ ಪಬ್ಲಿಕ್ ಟಿವಿ ಮಡಿಕೇರಿ ತಾಲೂಕಿನ ಕರ್ತೋಜಿಯ ಬೆಟ್ಟ ಪ್ರದೇಶದಲ್ಲಿ ಇದೆ. ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಇದೀಗ ಭೂತಾಯಿಯ ಒಡಲು ಯಾವ ರೀತಿ ಬಿರುಕು ಉಂಟಾಗಿ ಭೂಮಿ ಕುಸಿತ ಇದೆ ಅಂತ ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಆ ಪ್ರಮಾಣದಲ್ಲಿ ಈ ಒಂದು ಭೂಕುಸಿತ ಉಂಟಾಗ್ತಾ ಇದೆ. ಕ್ಷಣಕ್ಕೂ ಕೂಡ ಈ ಒಂದು ಸ್ಥಳ ಏನಿದೆ, ಈ ಸ್ಥಳದಲ್ಲಿ ಈ ಮಣ್ಣಿನ ಗುಡ್ಡ ಏನಿದೆ ಅದು ಸಂಪೂರ್ಣವಾಗಿ ಕುಸಿದು ಹೋಗಿರ್ತಕ್ಕಂಥದ್ದು. ಹೀಗಾಗಿ ಸುತ್ತಮುತ್ತ ಇರ್ತಕ್ಕಂಥ ನಿವಾಸಿಗಳು ಒಂದು ರೀತಿ ಆತಂಕ. ಆದರೆ ಮತ್ತೊಂದೆಡೆ ಈ ಗುಡ್ಡ ಕುಸಿದ್ರೆ ರಾಷ್ಟ್ರೀಯ ಹೆದ್ದಾರಿ ಏನಿದೆ, ಮಾಣಿ ಮತ್ತು ಮಂಗಳೂರು ಮತ್ತು ಮೈಸೂರಿನ ರಾಷ್ಟ್ರೀಯ ಹೆದ್ದಾರಿ 275 ಏನಿದೆ ಅದಕ್ಕೂ ಕೂಡ ಗಂಡಾಂತರ ಕಟ್ಟಿಟ್ಟ ಬುತ್ತಿ. ಯಾಕೆಂದರೆ ಆ ಪ್ರಮಾಣದಲ್ಲಿ ಈ ಒಂದು ಗುಡ್ಡ ಕುಸಿತ ಉಂಟಾಗ್ತಾ ಇರ್ತಕ್ಕಂಥದ್ದು. ಕಳೆದ 4 ದಿನಗಳಿಂದ ಸುರಿತಿರುವಂತಹ ಭಾರೀ ಮಳೆಯಿಂದ ಎಲ್ಲ ಕೊಡಗಿನ ಬಹುತೇಕ ಸೋಮವಾರಪೇಟೆ ಇರ್ಬೋದು, ಮಡಿಕೇರಿ ಇರ್ಬೋದು, ವಿವಿಧೆಡೆ ಕೂಡ ಭೂಕುಸಿತ ಕೂಡ ಉಂಟಾಗ್ತಾ ಇದೆ. ಅಷ್ಟೇ ಅಲ್ಲದೆ ಭೂತಾಯಿಯ ಒಡಲಿಗೆ ಬೃಹತ್ ಗಾತ್ರದ ಮರ ಇರ್ಬೋದು, ವಿದ್ಯುತ್ ಕಂಬ ಇರ್ಬೋದು, ಸಾಕಷ್ಟು ಮನೆಗಳು ಕೂಡ ಧಾರಾಶಾಹಿ ಆಗ್ತಾ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಯಾಕಂದರೆ 2018-19ನೇ ಸಾಲಿನಲ್ಲಿ ಇದೇ ಕರ್ತೋಜಿ ಗ್ರಾಮಕ್ಕೆ ನಿಮ್ಮ ಪಬ್ಲಿಕ್ ಟಿವಿ ಬಂದಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಬೆಟ್ಟ ಪ್ರದೇಶ ಯಥಾಸ್ಥಿತಿ ಇತ್ತು. ಆದರೆ ಒಂದಷ್ಟು ಬಿರುಕು ಮಾತ್ರ ಮೂಡಿತ್ತು ಬೆಟ್ಟ ಪ್ರದೇಶದಲ್ಲಿ. ಆದರೆ ಈಗ ಬೆಟ್ಟ ಪ್ರದೇಶವನ್ನು ನೋಡಿದ್ರೆ ಆ ಮೇಲ್ಭಾಗದಲ್ಲಿ ನೋಡೋದು, ಆ ಭಾಗದಲ್ಲಿ ಸರ್ವೇಸಾಮಾನ್ಯವಾಗಿ ಬೆಟ್ಟ ಯಾವ ರೀತಿ ಇರುತ್ತೆ, ಹುಬ್ಬು ತಗ್ಗು ಆ ರೀತಿ ಕೂಡ ಇತ್ತು. ಆದರೆ ಇದೀಗ ಸಂಪೂರ್ಣವಾಗಿ ಈ ಗುಡ್ಡ ಕುಸ್ತು ಕ್ಷಣಕ್ಕೂ ಕೂಡ ರಾಷ್ಟ್ರೀಯ ಹೆದ್ದಾರಿಗೆ ಹೋಗಿ ಮುಟ್ಟುವಂಥದ್ದು. ಈ ಕಳೆದ 15 ದಿನಗಳಿಂದಲೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಈ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಉಬ್ಬು ಹೆಚ್ಚಾಗ್ತಾ ಇದೆ. ಕಾರಣ ಏನು ಅಂತ ನೋಡಿದಾಗ ಈ ಉಬ್ಬು ಹೆಚ್ಚಾಗಲಿಕ್ಕೆ ಕಾರಣ ಈ ಮಣ್ಣಿನಲ್ಲಿರ್ತಕ್ಕಂಥ ಸಾಕಷ್ಟು ಅಂತರ್ಜಲದ ಮಟ್ಟ ಏನಿದೆ ಅದು ಹೆಚ್ಚಾಗಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ನೀರಿನ ತೇವಾಂಶ ಇರೋದ್ರಿಂದ ಭೂಮಿ ಸಾಮಾನ್ಯವಾಗಿ ಒತ್ತಡ ಕೂಡ ಜಾಸ್ತಿ ಆದಾಗ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದಷ್ಟು ಉಬ್ತಾ ಇದೆ. ಮತ್ತೊಂದೆಡೆ ಗುಡ್ಡ ಕೂಡ ಕುಸಿತ ಇದೆ. ವಯನಾಡಿನಲ್ಲಿ ಕೂಡ ಕಳೆದ 4 ದಿನಗಳ ಹಿಂದೆ ಘಟಿಸಿದಂತಹ ಏನು ಮಹಾ ಜಲಪ್ರಳಯ ಏನಿದೆ ಅದು ಒಂದು ರೀತಿ ಆ ಭಾಗಕ್ಕೆ ಆದರೆ ಈ ಭಾಗದಲ್ಲಿ ಈ ರೀತಿ ಗುಡ್ಡ ಕುಸಿತ ಆಗ್ತಾ ಇರ್ತಕ್ಕಂಥದ್ದು 2018, 19 ಮತ್ತು 2021 ಸಾಲಿನಲ್ಲಿ ಸಾಕಷ್ಟು ಅವಾಂತರ ಈ ಭಾಗದ ಸುತ್ತಮುತ್ತ ಪ್ರದೇಶಗಳಲ್ಲಿ ಕೂಡ ಆಗಿತ್ತು. ಯಾಕೆಂದರೆ ಆ ಪ್ರಮಾಣದಲ್ಲಿ ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾಗಿ ಸಾಕಷ್ಟು ಜನರು ಕೂಡ ನಲಗಿ ಹೋಗಿದ್ರು. ಈಗಲೂ ಕೂಡ ಆಗಸ್ಟ್ ತಿಂಗಳು ಪ್ರಾರಂಭ ಆಗಿರೋದ್ರಿಂದ ಕಳೆದ 4 ದಿನಗಳಿಂದ ನಿರಂತರವಾದಂತಹ ಮಳೆ ಏನು ಬರ್ತಾ ಇದೆ, ಈ ಮಳೆಯಿಂದ ಇದೀಗ ಗುಡ್ಡಗಾಡು ನಿವಾಸಿಗಳಿಗೆ ಒಂದು ರೀತಿ ಆತಂಕ ಕೂಡ ಹೆಚ್ಚಾಗಿದೆ. ಜಗತ್ತಿನ ಜೀವ ವೈವಿಧ್ಯದ ಸಂಕುಲ ಅಥವಾ ತೊಟ್ಟಿಲ ರೀತಿ ಇರುವುದು ಪಶ್ಚಿಮ ಘಟ್ಟದಲ್ಲಿ ಪದೇ ಇಂತಹ ಅನಾಹುತಗಳು, ಗುಡ್ಡ ಕುಸಿದಂತಹ ಅನಾಹುತಗಳು ಆಗ್ತಾನೆ ಇದೆ. ಸೊ ಒಂದು ಕಡೆಗೆ ಇದಕ್ಕೆಲ್ಲ ರೀಸನ್ ಏನಪ್ಪಾ ಅಂತ ನೋಡಕ್ಕೆ ಹೋದಾಗ ಎತ್ತಿನಹೊಳೆ ಹಾಗೂ ಇನ್ನೊಂದು ಕಡೆಗೆ ಚತುಷ್ಪಥ ರಸ್ತೆ ಅಭಿವೃದ್ಧಿಯ ಹೆಸರಲ್ಲಿ ಮಾಡ್ತಾ ಇರುವಂತಹ ವಿಕಾರತೆಗಳು ಇಂತಹ ಸ್ಥಿತಿಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದು ಇನ್ನಷ್ಟು ಅಪಾಯಕ್ಕೂ ಕೂಡ ನಾಂದಿ ಹಾಡಬಹುದು ಅನ್ನುವಂತಹ ಆತಂಕ ಸಾರ್ವಜನಿಕರಿಗಿದೆ. ಪ್ರತಿ ಬಾರಿ ಮಳೆಗಾಲದಲ್ಲಿಯೂ ರಾಷ್ಟ್ರೀಯ ಹೆದ್ದಾರಿ 75 ಬೆಂಗಳೂರಿನಿಂದ ಮಂಗಳೂರಿಗೆ ಸಂಪರ್ಕ ಕಲ್ಪಿಸುವಂತಹ ಶಿರಾಡಿಘಾಟ್ ರಸ್ತೆಯಲ್ಲಿ ಭೂಕುಸಿತವಾಗ್ತಲೇ ಇದೆ. ಇದಕ್ಕೆ ಪ್ರಮುಖವಾದಂಥ ಒಂದು ಕಾರಣ ರಸ್ತೆ ಅಗಲೀಕರಣದ ಅವೈಜ್ಞಾನಿಕ ಕಾಮಗಾರಿ. ನೀವು ದೃಶ್ಯದಲ್ಲಿ ಗಮನಿಸ್ಬೋದು. ಇತ್ತೀಚೆಗಷ್ಟೇ ಈ ಅವೈಜ್ಞಾನಿಕ ಕಾಮಗಾರಿ ಆರಂಭಿಸಲಾಗಿದೆ ಅಂತೇಳಿ ಸ್ಥಳೀಯರು ಗಂಭೀರವಾದ ಆರೋಪವನ್ನು ಮಾಡ್ತಿದ್ದಾರೆ. ಯಾಕೆಂದರೆ ಕಳೆದ 7 ವರ್ಷಗಳ ಹಿಂದೆ ಈ ಕಾಮಗಾರಿ ಆರಂಭಗೊಂಡಿರ್ತಕ್ಕಂಥದ್ದು. ಹಾಸನಿಂದ ಮಾರನಹಳ್ಳಿವರೆಗೂ ಸಿಮೆಂಟ್ ರಸ್ತೆ ಕಾಮಗಾರಿ ಜೊತೆಗೆ ಚತುಷ್ಪಥ ರಸ್ತೆ ಕಾಮಗಾರಿಯನ್ನು ಮಾಡಲಿಕ್ಕೆ ಗುತ್ತಿಗೆಯನ್ನು ನೀಡಲಾಗಿತ್ತು. ಆದರೆ
ಹಾಸನದಿಂದ ಸಕಲೇಶಪುರದವರೆಗೂ ಕಾಮಗಾರಿ ಪೂರ್ಣಗೊಳ್ಳಲು 7 ವರ್ಷಗಳೇ ತೆಗೆದುಕೊಂಡಿದೆ. ಸಕಲೇಶಪುರದಿಂದ ಮಾರನಹಳ್ಳಿವರೆಗೂ ಏನು ಚತುಷ್ಪಥ ರಸ್ತೆಗಾಗಿ ಈಗ ಅವೈಜ್ಞಾನಿಕವಾಗಿ ಗುಡ್ಡವನ್ನು ಬಗೆಯಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ಬೋದು, ರಸ್ತೆ ಅಗಲೀಕರಣ ಏನಿದೆ ಇದನ್ನು ಮಾಡಲಿಕ್ಕೆ ಈಗ ಅವೈಜ್ಞಾನಿಕವಾಗಿ 90 ಡಿಗ್ರಿ ಈ ಮಟ್ಟದಲ್ಲಿ ಆ ಗುಡ್ಡವನ್ನು ಕೆರೆದಿದ್ದಾರೆ. ಹೀಗಾಗಿ ಅದರ ಮೇಲ್ಗಡೆ ಇರತಕ್ಕಂತಹ ಮಣ್ಣು ಸಡಿಲಗೊಂಡಿದೆ. ಮಳೆಗಾಲದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಶಿರಾಡಿಘಾಟ್ ರಸ್ತೆಯಲ್ಲಿ ಮಳೆ ಸುರಿಯೋದ್ರಿಂದ ಮಣ್ಣು ನೇರವಾಗಿ ಕುಸಿದು ರಸ್ತೆಗೆ ಬರ್ತಾ ಇದೆ. ಇದು ಇಲ್ಲಿ ಪ್ರಮುಖವಾದಂಥ ಒಂದು ಸಮಸ್ಯೆ ಆಗಿದೆ. ಯಾಕೆಂದರೆ ಇವರು ಯಾವುದೇ ಹಿರಿಯ ಅಧಿಕಾರಿಗಳನ್ನು ಸರಿಯಾದ ಮಾಹಿತಿಯನ್ನು ಪಡೆದಿಲ್ಲ. ಏನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ಗುತ್ತಿಗೆ ಪಡೆದಿರ್ತಕ್ಕಂಥ ಕಂಪ್ನಿ ಏನಿದೆ ಅದರ ಇಂಜಿನಿಯರ್ಗಳು ಈ ಅವೈಜ್ಞಾನಿಕವನ್ನು ಗುಡ್ಡವನ್ನು ಕೆರೆದಿರೋದ್ರಿಂದಲೇ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾ ಇದೆ. ಸಕಲೇಶಪುರದಿಂದ ಆರಂಭಗೊಂಡ್ರೆ ಎತ್ತಿನಹಳ್ಳ, ದೋಣಿಗಾಲು, ಆನೆಮಾಲ್ ಈ ಸಾಲು ಉದ್ದಕ್ಕೂ ಈ ರೀತಿಯಾಗಿ ಗುಡ್ಡವನ್ನು ಬಗೆದಿರೋದ್ರಿಂದ ಪ್ರತಿ ಬಾರಿ ಮಳೆಗಾಲದಲ್ಲೂ ಭಾರಿ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಉಂಟಾಗಿ ಅನಾಹುತಗಳು ಸಂಭವಿಸ್ತಾ ಇದೆ. ಇದಕ್ಕೆ ಪ್ರಮುಖವಾದಂಥ ಕಾರಣ ಈ ಕಾಮಗಾರಿ ಪಡೆದಿರ್ತಕ್ಕಂತಹ ಏನು ಗುತ್ತಿಗೆದಾರ ಇದ್ದಾನೆ ಆತನು ಸಹ ಸ್ಥಳಕ್ಕೆ ಒಮ್ಮೆಯೂ ಭೇಟಿ ನೀಡಿಲ್ಲ. ಅಲ್ಲದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಯಾವುದಾದ್ರೂ ಅನಾಹುತ ಆದಂಥ ಸಂದರ್ಭದಲ್ಲಿ ಮಾತ್ರ ಇಲ್ಲಿಗೆ ಬರ್ತಾರೆ ಹೊರತು ಇಲ್ಲಿ ಯಾರೂ ಇರಲಿಲ್ಲ. ಕೆಲವು ಸಿಬ್ಬಂದಿಗಳು ಮಾತ್ರ ಇಲ್ಲಿ ಕಾಮಗಾರಿಯನ್ನು ಮಾಡ್ತಾಯಿದ್ದಾರೆ. ಅಲ್ಲದೆ ಕಾಮಗಾರಿ ಸಹ ಮಂದಗತಿಯಲ್ಲಿ ಕಾಣ್ಬೋದು. ನೋಡಿ, ಈಗ ಸಿಮೆಂಟ್ ರಸ್ತೆಯನ್ನು ಇಲ್ಲಿ ಮಾಡಲಾಗಿದೆ. ಆದರೆ ಒಂದು 100 ಮೀಟರ್ ಮಾಡೋವಷ್ಟರಲ್ಲಿ ಅವರು ಬಗೆದಿರ್ತಕ್ಕಂತಹ ಗುಡ್ಡ ಕುಸಿದು ಸಂಪೂರ್ಣವಾಗಿ ರಸ್ತೆಗೆ ಬಂದಿದೆ. ಹಾಗಾಗಿ ಈ ರಸ್ತೆ ಕಾಮಗಾರಿಯ ಸ್ಥಳದಲ್ಲಿ ಏನಿದೆ ಇಲ್ಲಿ ನೀರು ಹರಿದು ಹೋಗ್ತಾಯಿದೆ. ಅದರ ಮೇಲೆ ಭಾರಿ ಪ್ರಮಾಣದ ಮಣ್ಣು ರಾಶಿ ಸಹ ಬಿದ್ದಿದೆ. ಈಗ ಕಾಮಗಾರಿಯನ್ನು ಸಹ ಸ್ಥಗಿತಗೊಳಿಸಲಾಗಿದೆ. ಮೊದಲೇ ಇವರು ಏನು ಒಂದು ವೈಜ್ಞಾನಿಕವಾಗಿ ಮಾಡತಕ್ಕಂಥ ಯಾವುದೇ ರೂಪರೇಷೆಗಳನ್ನು ಸಿದ್ಧಪಡಿಸ್ಕೊಳ್ಳದಲೇ ಏಕಾಏಕಿ ರಸ್ತೆ ಅಗಲೀಕರಣಕ್ಕೆ ಮುಂದಾಗಿರುವುದೇ ಈ ಎಲ್ಲ ಅನಾಹುತಗಳು ಪ್ರಮುಖವಾದಂತಹ ಕಾರಣವಾಗಿದೆ. ಈ ಚತುಷ್ಪಥ ರಸ್ತೆ ಕಾಮಗಾರಿ ಆರಂಭಗೊಂಡ ನಂತರವೇ ಶಿರಾಡಿಘಾಟ್ ರಸ್ತೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅನಾಹುತಗಳು ಸಂಭವಿಸ್ತಿದ್ದಾರೆ. ಅದರಲ್ಲೂ ಮಳೆಗಾಲದಲ್ಲಿ ಇಲ್ಲಿ ಓಡಾಡುವುದೇ ಒಂದು ದುಸ್ತರವಾಗಿದೆ. ಯಾಕೆಂದರೆ ಇದು ಪ್ರಮುಖವಾದಂತಹ ಹೆದ್ದಾರಿಯಾಗಿದೆ. ಬೆಂಗಳೂರು ಮಂಗಳೂರಿಗೆ ಪ್ರತಿನಿತ್ಯ 20,000ಕ್ಕೂ ಹೆಚ್ಚು ವಾಹನಗಳು ಓಡಾಡ್ತವೆ. ಆದರೆ ಅವೈಜ್ಞಾನಿಕ ಗುಡ್ಡ ಬಗೆತದಿಂದ